ಹೈ ಫ್ರೆಂಡ್ಸ್, ಇವತ್ತು ನಿಮಗೆ ಇನ್ನೂ ಒಂದು ವಿಷಯ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ಭೂಸ್ವಾಧೀನ ಚುರುಕು, ಜಮೀನು ಮಾಲೀಕರಿಗೆ 5 ರೀತಿಯ ಪರಿಹಾರ ಆಯ್ಕೆ. ನೋಡಿ ಫ್ರೆಂಡ್ಸ್, ಯಾರ್ಯಾರ್ದು ಪೆರಿಫೆರಲ್ ರಿಂಗ್ ರೋಡ್ ಅಕ್ಕಪಕ್ಕ ಜಮೀನು ಹೋಗ್ತಾ ಇದೆಯೋ ಅವರಿಗೆ ಈ ಮಾಹಿತಿ ತಿಳಿಸಿ. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ 5 ರೀತಿಯ ಪರಿಹಾರವನ್ನು ಮಾಲೀಕರಿಗೆ ಕೊಡಲು BDAದವರು ತೀರ್ಮಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ ಅಂತ ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಬೆಂಗಳೂರು ನಗರದ ಭವಿಷ್ಯದ ಸಂಪರ್ಕಕ್ಕೆ ಹೊಸ ದಿಕ್ಕು ನೀಡುವ ಮಹತ್ವಾಕಾಂಕ್ಷೆಯ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ PRR1 ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿದ್ದು, ಈವರೆಗೂ ಸುಮಾರು 246 ಎಕರೆಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಹಾಗೆ ತುಮಕೂರು ರಸ್ತೆ ಮಾದಾವರದಿಂದ ಶುರುವಾಗಿ ಉತ್ತರ ಮತ್ತು ಪೂರ್ವ ರಸ್ತೆಗಳ ಮೂಲಕ ಸಾಗಿ ದಕ್ಷಿಣ ದಿಕ್ಕಿನ ಕೋರಪ್ಪನ ಬಳಿ ಹೊಸೂರು ರಸ್ತೆಯಲ್ಲಿ ಅಂತ್ಯಗೊಳ್ಳುತ್ತದೆ. ಸುಮಾರು 73 ಕಿಲೋಮೀಟರ್ ಉದ್ದದ PRR1 ಯೋಜನೆಗೆ 67 ಗ್ರಾಮಗಳಲ್ಲಿ ಸುಮಾರು 2557 ಎಕರೆ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ. ಈ ಪೈಕಿ 2810 ಎಕರೆ ಸ್ವಾಧೀನಕ್ಕೆ ಈಗಾಗಲೇ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಭೂಮಿ ಕಳೆದುಕೊಳ್ಳುವ ರೈತರ ಹಿತದೃಷ್ಟಿಯಿಂದ ಗಮನದಲ್ಲಿಟ್ಟುಕೊಂಡು ಒಪ್ಪಂದದ ತೀರ್ಪಿನಡಿ 1894 ಅಡಿ ನಿಗದಿಪಡಿಸಬಹುದಾದ ಭೂ ಪರಿಹಾರಕ್ಕಿಂತ ಹೆಚ್ಚಿನ ಪರಿಹಾರವನ್ನು ನೀಡಲು ಸೂಚಿಸಲಾಗಿದೆ. ಫ್ರೆಂಡ್ಸ್, ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. 20 ಗುಂಟೆಗಿಂತ ಹೆಚ್ಚಿನ ವಿಸ್ತೀರ್ಣದ ಜಮೀನು ಕಳೆದುಕೊಳ್ಳುವ ಮಾಲೀಕರಿಗೆ 5 ಪರಿಹಾರ ಆಯ್ಕೆಗಳನ್ನು ನೀಡಲಾಗಿದೆ. ಅದರಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ BDA, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಲಿಮಿಟೆಡ್ ವತಿಯಿಂದ ಭೂಮಾಲೀಕರಿಗೆ ಪರಿಹಾರ ನೀಡಲಾಗುತ್ತಿದೆ. ಯೋಜನೆಗೆ ಭೂಮಿ ನೀಡಲು ಒಪ್ಪಿಕೊಂಡಿರುವ ಮಾಲೀಕರು ನಗದು FAR, ವಾಣಿಜ್ಯ ಮತ್ತು ವಸತಿ ನಿವೇಶನದ ಪರಿಹಾರವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ BBC ಭೂಸ್ವಾಧೀನ ರೈತರಿಗೆ DCM DK ಶಿವಕುಮಾರ್ ಪರಿಹಾರ ವಿತರಿಸಿದ್ದರು. ಈವರೆಗೆ 450 ರಿಂದ 500 ಮಂದಿ ಭೂಮಾಲೀಕರಿಗೆ ಭೂಮಿ ನೀಡಲು ಒಪ್ಪಿಗೆ ಸೂಚಿಸಿದ್ದು, ನಾನಾ ಪರಿಹಾರ ಆಯ್ಕೆಗಳ ಮೂಲಕ 246 ಎಕರೆ ಭೂಸ್ವಾಧೀನೆಯನ್ನು ಪಡೆಯಲಾಗಿದೆ. ವಾಸುದೇವಪುರ, ಕಾಳತಮ್ಮನಹಳ್ಳಿ, ಬಿದ್ರೇನಹಳ್ಳಿ, ಅವಲಹಳ್ಳಿ, ಅಗ್ರಹಾರ, ಚಿಮಸಂದ್ರ, ಕುದುರೆಗೆರೆ, ಬೈಲ್ಕೆರೆ, ಆರೋಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಪರಿಹಾರ ನೀಡಲಾಗಿದೆ. ಮಾನ್ಯ BB ಅಧ್ಯಕ್ಷರಾದ ಶ್ರೀ LK ಅತೀಕ್ ಅವರು PRR1 ಯೋಜನೆಗೆ ಭೂಮಿ ಬಿಟ್ಟುಕೊಟ್ಟ ಬಿದ್ರೇನ ಅಗ್ರಹಾರ ಗ್ರಾಮದ 7 ಮಾಲೀಕರಿಗೆ ಇಂದು ಪರಿಹಾರವನ್ನು ನೀಡಲಾಗಿದೆ. ಅಂದರೆ ಫ್ರೆಂಡ್ಸ್, ಈಗ ಆಲ್ರೆಡಿ ಭೂಸ್ವಾಧೀನ ಪ್ರಕ್ರಿಯೆಯು ಪ್ರಾರಂಭಗೊಂಡಿದ್ದು 5 ರೀತಿಯ ಪರಿಹಾರವನ್ನು ಕೊಡಲಾಗುತ್ತಿದೆ. ಯಾರ್ಯಾರು ನಿಮ್ಮ ಜಮೀನುಗಳು ಹೋಗ್ತಾಯಿತ್ತೋ ದಯವಿಟ್ಟು BDAದವ್ರನ್ನ ಸಂಪರ್ಕಿಸಿ.
ತಮ್ಮ ಜಮೀನು ಕಳೆದುಕೊಳ್ಳುವ ರೈತರಿಗೆ ಪರಿಹಾರ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ.